ಆದರೆ ಇಸ್ರೇಲ್ ಮಾತ್ರ ಯುದ್ಧ ನಿಲ್ಲಿಸುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದೇ ಹಾಗೆ ಲೆಬನಾನ್ ಮೇಲೆ ಇನ್ನುಳಿದ ಮೇಲೆ ಅದು ದಾಳಿ ಮಾಡ್ತಾನೆ ಇದೆ. ಯಾಕಂದ್ರೆ ಅದರ ತನ್ನದೇ ಅಂತ ಭಯದಲ್ಲಿದೆ. ಎಲ್ಲಿ ನಮ್ಮನ್ನು ಪೂರ್ತಿಯಾಗಿ ಇರಾನ್ ಒಂದು ಎಳಿತರಲ್ಲಿ ಗೆದ್ದಿದ್ದೆ ಆದರೆ ಈಗ ಗೆದ್ದು ಹೋಗ್ಬಿಟ್ಟದ. ಶಾಂತಿ ಆಯ್ತಪ್ಪ ಅಂತಂದ್ರೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತದೆ. ಈ ಪ್ರಾದೇಶಿಕ ಏರಿಯಾದಲ್ಲೇ ಅದು ಡಾಮಿನೆಂಟ್ ಆಗ್ತದೆ. ಆ ಪ್ರಸಂಗದಲ್ಲೇ ಇಸ್ರೇಲದ ಮಹತ್ವ ಇಲ್ದಂಗೆ ಆಗೋಗ್ಬಿಡ್ತದೆ ಅಂತ ಭಯ, ಆತಂಕ ಇಸ್ರೇಲ್ದಲ್ಲಿ ಕುಳಿದಿಂದ ಯುದ್ಧ ನಿಲ್ಕೊಳ್ಳೋದು ಅನ್ನುವಂಥದ್ದು. ಆದರೂ ಅಮೇರಿಕ ನಿಲ್ಲಿಸಬೇಕಪ್ಪ ಇದು ಯುದ್ಧ ಅನಿವಾರ್ಯ ಇದೆ ಅಂತೇಳಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಇವತ್ತು ಅಮೇರಿಕಾಗೆ ಗೊತ್ತಾಗ್ಯದ ನಮಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಪೂರ್ತಿಯಾಗಿ ಗೆದ್ದ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಪ್ರಮೈಸ್ ಅನಿವಾರ್ಯ. ಅದರಲ್ಲೂ ಮುಖ್ಯವಾಗಿ ಸೀಸ್ ಮಾಡಿದಂಥ ಹಣವನ್ನು, ಇರಾನ್ ಹಣವನ್ನು ಸೀಸ್ ಮಾಡಿದ ಅಮೇರಿಕ ಅದರ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟದ. ಅದೇ ಕಾಲಕ್ಕೆ ಇಲ್ಲಿವರೆಗೆ ಆದಂಥ ಲಾಸ್, ಚೈನಾ ಇದು ಇರಾನ್ ಮೇಲೆ ಆದಂಥ ದಾಳಿಯಿಂದ ಲಾಸ್ ಆಗ್ಯದ. ಅದಕ್ಕೆ ಏನಪ್ಪ ಅಂತಂದ್ರೆ $2 ಬಿಲಿಯನ್ ಕೊಡುವಂಥದ್ದು ಒಪ್ಕೊಂಡದಂಥ, ಅಂದರೆ ಡೆವಲಪ್ಮೆಂಟ್ ಸಲುವಾಗಿ ಇಂಥ ಅನೇಕ ಕಂಡೀಷನ್ಗಳು ಒಪ್ಕೊಂಡದ. ಜೊತೆಗೆ ಬಹಳ ಮಹತ್ವದ್ದು ಅಂದರೆ